ಉಡುಪಿಗೆ ಬನ್ನಿ ವೀಕ್ಷಕರಿಗೆ ನಮಸ್ಕಾರ. ಆಧುನಿಕತೆಯ ಪ್ರಸ್ತುತ ಕಾಲಘಟ್ಟದಲ್ಲಿ ಸಾಂಪ್ರದಾಯಿಕ ಕೃಷಿಯನ್ನು ಒಲವಿನಿಂದ ಮಾಡುತ್ತಿರುವ ಬಾರ್ಕೂರಿನ ಕೂಡ್ಲಿ ಶ್ರೀನಿವಾಸ್ ಉಡುಪ ಅವರು ನಿರ್ಮಿಸಿದ ಅಪರೂಪದ ಭತ್ತದ ತಿರಿ ಅದ್ಭುತವಾಗಿ ಮೂಡಿಬಂದಿದೆ. ನಮ್ಮ ಮನೆಯಲ್ಲಿ ಇವತ್ತಿನ ತನಕ ನನ್ನ ತಂದೆಯೋ ಇದೇ ರೀತಿ ಮಾಡ್ತಾ ಇದ್ರೆ ಅದನ್ನು ನಾವು ಮುಂದುವರ್ಸ್ಕೊಂಡು ಬಂದಿತ್ತು. ನೀರು ಏನು ಅದು ಪಸೆ ಎಳಿಬಾರ್ದು, ಅದ್ರ ಮೇಲೆ ಹುಲ್ಲನ್ನು ಒಂದೇ ಲೆಕ್ಕ ರೌಂಡ್ ಮಾಡಿ ಹಾಕಿ ಕಡೆಗೆ ಇಲ್ಲಿ 5 ಗೂಟ ಹೋಗೋದಕ್ಕೂ ಒಂದು ಗೂಟದಿಂದ ಬಳ್ಳಿ ಕಟ್ಟಿ ಅದಕ್ಕೆ ಹುಲ್ಲು ನಿಲ್ಲಿಸ್ತಾ ಬರ್ತೇವೆ. ಸ್ವಲ್ಪ ಒಗ್ಗಾಲಿ ಅಂದ್ರೆ ಕ್ರಾಸ್ ಮಾಡಿ ಅದಕ್ಕೆ ಭತ್ತ ಹೊಯ್ತಾ ಇರ್ತದೆ. ಭತ್ತ ಹೊಯ್ದಂಗೂ ಈ ಬಳ್ಳಿಯನ್ನ ಕೊಡ್ತಾ ಬರ್ತೇವೆ. ಮತ್ತೆ ಫಸ್ಟ್ ಸ್ಟಾರ್ಟ್ ಬಳ್ಳಿ ಕೊಡೋಕೆ ಇದಕ್ಕೆ ಒತ್ತು ಚೆಂಡೆ ಅಂತಾರೆ. ಒತ್ತು ಚೆಂಡೆ ಅಂತ, ಈ ಚೆಂಡೆಗೆ ಒತ್ತು ಚೆಂಡೆ ಅಂದ್ರೆ ಅದಕ್ಕೆ ಸಪೋರ್ಟಿವ್ ಅಂತ. ಅದನ್ನ ಕೊಟ್ಟ ಭತ್ತ ಹೊಯ್ತಾ ಬಂದಂಗ ಭತ್ತ 1 ಫೀಟ್ ಆದ ಕೂಡಲೇ ಇಲ್ಲ ಅರ್ಧ ಫೀಟ್ ಬಳ್ಳಿ ಸುತ್ತಿಯೇ ಇರ್ಕ. ಅದೇನಂತ ಕಡೆಗೆ ಭತ್ತ ಬರ್ತಾ ಇರ್ತದೆ, ಈ ಬಳ್ಳಿ ಹೊಯ್ತಾ ಸುತ್ತಾ ಇರುವುದು. ನಮ್ಮ ಸಾಧಾರಣ 5 ಫೀಟ್ ಎತ್ತರಕ್ಕೆ ತಗೊಂಡು ಹೋಗ್ತೇವೆ. 5 ಫೀಟ್ ಎತ್ತರ ಮತ್ತು ಎತ್ತರ ಎಷ್ಟು ಬೇಕಾದ್ರೂ ತಗೊಂಡು ಹೋಗ್ಬೋದು. ಆದ್ರೆ ಅದು ಒಂದು ನೋಡ್ಲಿಕ್ಕೆ ಚಂದ ಆಗುದಿಲ್ಲ. ಇಲ್ಲೇ ಬಾ, ಇವರು ಕಾಯಂ ನಮ್ಗೆ ಸಾಧಾರಣ ಕೆಲವು ವರ್ಷದಿಂದ ಇವರೇ ಈ ಕೆಲಸವನ್ನು ಇವರೇ ಮಾಡುವಂತಹದ್ದು. ಈಗ ಇಲ್ಲಿ ಎದುರು ಬಂದ ರಾಮ್ ನಾಯ್ಕರ್ ಅಂತ ಎಡ್ತಾಡಿ, ಅವರೇ ಸಿಸ್ಟಮ್ಯಾಟಿಕ್ ಇಲ್ಲಿ ಹಿಂಗಿದ್ರು. ಇಲ್ಲೇ ಬನ್ನಿ, ಇವರು ರಾಮ್ ನಾಯ್ಕ ಎಡ್ತಾಡಿ. ಇನ್ನೊಬ್ರು ಆನಂದ್ ನಾಯ್ಕ ಎಡ್ತಾಡಿ. ಮಳೆ ಬಂದಾಗ ಇದರಲ್ಲಿ ಏನೂ ತೊಂದರೆ ಆಗುದಿಲ್ಲ. ಪ್ರಮುಖವಾದ ಕಾರಣ ಏನು? ಪ್ರಮುಖವಾದ ಕಾರಣ ಈ ಬೈಹುಲ್ಲು. ಮುಂಚೆ ಮನೆ ಹೊಚ್ಚಿಗೆ ಸಾಧಾರಣ ಕೆಲವು ವರ್ಷದಿಂದ ಹುಲ್ಲಿನ ಮುಳಿ ಹುಲ್ಲು ಮನೆ. ಅದೇ ರೀತಿ ವೈಶಾಖಕ್ಕೆ ತಂಪು, ಮಳೆಗಾಲಕ್ಕೆ ಒಂಥರ ಹೀಟ್ ಅಲ್ಲ, ಒಂಥರ ಬೆಚ್ಚಗೆ ನೀರು ಒಳಗೆ ಹೋಗುದಿಲ್ಲ, ಎಡೆಯಿಂದ ಕೂಡ ಹೋಗುದಿಲ್ಲ, ಯಾವ ಇದರಿಂದ ಹೋಗ್ತದೆ. ಅದೇ 3 ಲೇಯರ್ ಇರ್ತದೆ. ಹಾಗೆ ಮೊದಲಿನ ಕಾಲದೆಲ್ಲ ಇದು ಬೈಹುಲ್ಲಿನ ಮನೆಗೆ ಸೆಕೆ ಕೂಡ ಆಗುದಿಲ್ಲ. ಒಂಥರ ಎಸಿ ಅಂತ ಆ ರೀತಿ ಮತ್ತೆ ಇವರಿಬ್ರು ಮಾಡೆಲ್ ತಿರಿ ಮಾಡಿ ಕೊಡ್ತಾರ. ಮತ್ತೆ ಈ ದೊಡ್ಡ ಫಂಕ್ಷನ್ಗೆ ಎಲ್ಲ ಈ ಹುಲ್ಲಿನ ಮಾಡ್ ಸಹ ಮಾಡಿ ಕೊಡ್ತಾರೆ. ಹುಲ್ಲಿನ ಮುಡಿ, ಅಕ್ಕಿ ಮುಡಿ, ಮನೆ ರೀತಿ ಹುಲ್ಲಿನ ಮನೆ ಮಾಡೆಲ್ ಮಾಡಿ ಕೊಡ್ತೀರಲ್ಲ. ನಿಮ್ಮ ನಂಬರ್ ಅನ್ನು ಹೇಳಿ ಇವರಿಗೆ ಗ್ರಾಹಕರಿಗೆ, ನಮ್ಮ ವೀಕ್ಷಕರಿಗೆ ನಿಮ್ಮ ನಂಬರ್ ಹೇಳಿದ್ರೆ ಅವರು ನಿಮ್ಗೆ ಅವರ ಸಂಪರ್ಕ ಮಾಡಬಹುದು. ಹೇಳಿ, ನಿಮ್ಮ ನಂಬರ್ ಹೇಳಿ. ರಾಮ್ ನಾಯ್ಕ. ರಾಮ್ ನಾಯ್ಕ. ನಿಮ್ದು? 9902008276. ಹೆಸರು? ಆನಂದ್ ನಾಯ್ಕ ಅಲ್ಲ.